ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ಕರ್ನಾಟಕದ ಭೂ ಸಂಪತ್ತು ಎಂಬಂತಹ ಚಾಪ್ಟರ್ ಇಂದ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಹಳೆಯ ಮೈಸೂರಿನ ಸಾಂಪ್ರದಾಯಿಕ ಬೆಳೆ ಎಂದು ಯಾವ ಬೆಳೆಯನ್ನ ಕರೆಯುತ್ತಾರೆ? ಹಳೆಯ ಮೈಸೂರಿನ ಸಾಂಪ್ರದಾಯಿಕ ಬೆಳೆ ಎಂದು ಯಾವುದನ್ನ ಕರೆಯುತ್ತಾರೆ? ಹಳೆಯ ಮೈಸೂರಿನ ಸಾಂಪ್ರದಾಯಿಕ ಬೆಳೆ ಅಂದ್ರೆ ಯಾವುದು ಮಕ್ಕಳು? ಇದು ರಾಗಿ. ಓಕೆನಾ? ಸೊ ಇದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಬೆಳೆ. ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಜೋಳಕ್ಕೆ ಪ್ರಾಧಾನ್ಯತೆ ಇದೆಯೋ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ರಾಗಿಗೆ ಪ್ರಾಧಾನ್ಯತೆ ಇದೆ. ಇದು ಪ್ರಧಾನ ಆಹಾರ ಧಾನ್ಯವಾಗಿದೆ. ಹಳೆ ಮೈಸೂರು ಪ್ರಾಂತ್ಯದ ಪ್ರಧಾನ ಆಹಾರ ಧಾನ್ಯವಾಗಿದೆ ಮಕ್ಕಳೇ. ಓಕೆನಾ? ಸೊ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ರಾಗಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಓಕೆ, ಸೊ ಈ ಮೈಸೂರು ಪ್ರಾಂತ್ಯದಲ್ಲಿ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ರಾಗಿಯನ್ನ ಮುದ್ದೆ ರೂಪದಲ್ಲಿ, ಗಂಜಿ ರೂಪದಲ್ಲಿ, ರೊಟ್ಟಿ ರೂಪದಲ್ಲಿ ಅತಿಯಾಗಿ ಹೆಚ್ಚಾಗಿ ಸೇವನೆಯನ್ನ ಮಾಡ್ತಾರೆ. ಆದ್ದರಿಂದ ಇದು ಹಳೆ ಮೈಸೂರಿನ ಸಾಂಪ್ರದಾಯಿಕ ಬೆಳೆ ಎನ್ನುವಂತಹ ಎಂದು ಪ್ರಸಿದ್ಧಿ ಆಗಿದೆ. ಓಕೆ, ಥ್ಯಾಂಕ್ ಯು.